Spirituality is established more by thinking, more by delivering, more by action. Kaya, Vacha, Manasa, are you pure to the society where you are radiating? That is spirituality. Are you good to others? When you become good to others, Kaya, Vacha, Manasa, by thoughts, speech and action, then you will be fantastically pure. Then your aura increases. Then your goodwill increases. Then your good being increases. You start spreading to others. That is the aura which is around you. All right? Good. ಒಂದೊಂದು ಫಿಲಾಸಫಿನಲ್ಲಿ ಒಂದೊಂದು ಸಟಲ್ ಟ್ರೂತ್ಸ್ ಇರುತ್ತೆ. ಕ್ರಿಶ್ಚಿಯಾನಿಟಿಯಿಂದ ಅನ್ಕಂಡೀಷನಲ್ ಲವ್, ಇಸ್ಲಾಮಿಸಮಿಂದ ಹಿಡಿದಿದ್ದ ಹಠಾನ ದಾಟಬಾರ್ದು ನಾವು. ಅವ್ರ ರಿಲಿಜನ್ನು ಹಿಡಿದಿದ್ದ ಹಠಾನ ಬಿಡಬಾರ್ದು. ನಮ್ಮ ಸನಾತನ ಧರ್ಮದಲ್ಲಿ ಯೂನಿವರ್ಸಲ್ ಕಾನ್ಸೆಪ್ಟ್, ಪ್ರತಿಯೊಬ್ಬರನ್ನು ದ್ವೇಷ ಮಾಡಬಾರ್ದು, ಇಷ್ಟಪಡಬೇಕು. ಆದರೆ ನಮ್ಮ ನಾಲ್ಕು ಗೋಡೆಯಲ್ಲಿ ನಾವಿರಬೇಕು. ಅದೇ ಇರೋದು ಸನಾತನ ಧರ್ಮದಲ್ಲಿ. ಇದರಲ್ಲಿ ನಮ್ಮದಲ್ಲಿ ಏನಾಯಿತು, ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ರಿಲಿಜನ್ ಕೇಮ್. ಒಂದು ಜಾತಿಗೆ ಒಂದು ಭಾಷೆ, ಒಂದು ಭಾಷೆಗೆ ತಕ್ಕಂತೆ ಒಂದು ರಿಲಿಜನ್ ಬರುತ್ತೆ. ಅದೇ ಬಂದಿದ್ದು ತಾಪತ್ರಯ. ಅದು ಯಾಕಾಯಿತು ಅಂದರೆ ಅದರಿಂದಾನೇ ಏನಾಯಿತು, ಜೀನ್ಸು ಅದೇ ಥರ ಆಗೋಯ್ತು. ನಮ್ಮ ಜೀವಕೋಶಗಳು ಆ ರೀತಿಯೇ ಪ್ರೋಗ್ರಾಮ್ ಆಗೋಯ್ತು. ಸೊ ಆ ಪ್ರೋಗ್ರಾಮ್ ಆಗಿದ್ದರಿಂದ ಏನಾಯಿತು, ಮನಸ್ಸು ಬುದ್ಧಿ ಬೆಳೀಲಿಲ್ಲ. ದೇ ನೆವರ್ ಅಲೌಡ್, ಅವರ್ ಫೋರ್ ಫಾದರ್ಸ್ ನೆವರ್ ಅಲೌಡ್ ಸ್ಪಿರಿಚುವಲಿ ಟು ಗ್ರೋ. ಇದು ನಾವು ಯೋಚನೆ ಮಾಡಬೇಕು. ಮಕ್ಕಳಿಗೆ ನಾವು ಫ್ರೀಡಮ್ ಕೊಟ್ಟಿಲ್ಲ, ಆದ್ದರಿಂದ ನಾವು ಸಫರ್ ಆಗ್ತಾ ಇದ್ದೀವಿ. ಆದರೆ ಒಂದು ಚೌಕಟ್ಟಲ್ಲಿ ಇರಬೇಕು ಅನ್ನೋದನ್ನು ನಮ್ಗೆ ಅರ್ಥ ಆಗಲಿಲ್ಲ. ಚೌಕಟ್ಟಲ್ಲಿ ಇದ್ರೇ ನಾವು ಸ್ಪಿರಿಚುವಲಿ ವಿಲ್ ಗ್ರೋ. ಬಟ್ ಆ ಚೌಕಟ್ಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಗೇನು ಮಾಡಿದ್ರು ಅಂದರೆ ಆ ರಿಲಿಜನ್ ಇಂಪೋಸಿಷನ್ ತಂದರು. ನಮ್ಮ ರಿಲಿಜಿಯಸ್ ಇಂಪೋಸಿಷನ್ ತಂದರು. ಮಾನಸಿಕ ಶುದ್ಧ ಅಂತ ಹೇಳಿ ಮಡಿ ತಂದರು. ಯಾಕೆ ಮಡಿ ತಂದರು ಅಂದರೆ ಉಟ್ಕೊಳ್ಳೋ ಬಟ್ಟೆ ಕೊಳೆ ಆಗದೆ ಇರಲಿ. ಯಾಕೆ ಕೊಳೆ ಆಗದೆ ಇರಲಿ, ಈ ಥರ ಬಟ್ಟೆಗಳಲ್ಲಿ ಸ್ಪಿರಿಚುವಲ್ ವೈಬ್ರೇಷನ್ಸ್ ನಿಲ್ಲತ್ತೆ. ಆದ್ದರಿಂದ ಎಲ್ಲ ರೀತಿಯೂ ಕೂಡ ನಮಗೆ ರೇಷ್ಮೆ ಇತ್ಯಾದಿ ಎಲ್ಲ ಮಾಡಿದ್ರು. ಏನಂದರೆ ಆ ಸ್ಪಿರಿಚುವಲ್ ನಮ್ಮ ಒಳಗಡೆ ಇರೋತಕ್ಕಂಥ ಒಳಗಡೆ ಇರೋತಕ್ಕಂಥ ಎನರ್ಜಿ ಹೊರಗಡೆ ಆ ರೇಷ್ಮೆ ಬಟ್ಟೆನಲ್ಲಿ ಒಳಗಿರುತ್ತೆ. ಅಟ್ಲೀಸ್ಟ್ ಒಂದು 3 hours 4 hours ಇರುತ್ತೆ. ಅದು ಹೆಂಗಿರುತ್ತೆ ಅಂದಾಗ ನೀವು ರೇಷ್ಮೆ ಬಟ್ಟೆ ಹಾಕೊಂಡಾಗ ನೋಡುತ್ತೆ, ನೀವು ಏನಾಗುತ್ತೆ ಅಂದರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಬರುತ್ತೆ. ನಾವು ಎಸ್ಪೆಷಲಿ ಆ ಸೀರೆ ಅಥವಾ ಪಂಚೆ ಬಿಚ್ಚಿದಾಗ ಅಲ್ಲಿ ಚಟಪಟ ಅಂತ ಬರುತ್ತೆ. ಅದು ಯಾಕೆ, ನಮ್ಮ ಒಳಗಡೆ ಇರೋತಕ್ಕಂಥ ಎನರ್ಜಿ ಆದಿದೈವಿಕ ಅಂದರೆ ಸ್ಪಿರಿಚುವಲ್ ಎನರ್ಜಿ ವಿಲ್ ಗೆಟ್ ಡಿಸಪೇಟೆಡ್ ಫ್ರಮ್ ಅವರ್ ಕ್ಲೋತಿಂಗ್ ವೆನ್ ಇಟ್ ಬಿಕಮ್ಸ್ ಸಿಲ್ಕ್. ಸಿಲ್ಕ್ ಬಟ್ಟೆನಲ್ಲಿ ಆ ಎನರ್ಜಿ ಇರುತ್ತೆ. ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಆ ರೀತಿ ಸಿಲ್ಕ್ ಬಟ್ಟೆ ಹಾಕೊಂಡು ಹೋದಾಗ ಅದು ಒಳಗಡೆ ಆ ದೇವರ ಕೃಪೆ ಒಳಗಡೆ ಎನರ್ಜಿ ಸ್ಟೋರ್ ಆಗುತ್ತೆ. ನಾವು ಬಂದು ಬಿಚ್ಚಬೇಕಾದ್ರೆ ಮನೆ ಒಳಗಡೆ ಒಂದು ಬಿಚ್ಚಿದಾಗ ಫಸ್ಟು ದೇವ್ರ ಮನೆಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಅದನ್ನು ಬಿಚ್ಚಬೇಕು. ದೇವರಿಗೆ ನಮಸ್ಕಾರ ಮಾಡಿ ಬಿಚ್ಚಬೇಕು. ಅಥವಾ ದೇವಸ್ಥಾನ ತೊಗೊಂಡಿರೋ ಪ್ರಸಾದನ ಇಟ್ಕೊಂಡು, ಇಲ್ಲ ತಲೆ ಮೇಲೋ ಇಲ್ಲ ಎದೆ ಮಧ್ಯನೋ ಇಟ್ಕೊಂಡು ಬಂದು ಅದನ್ನು ಬಿಚ್ಚಿದ್ರೆ ಆ ಎನರ್ಜಿ ನಮ್ಮ ಒಳಗಡೆ ಡಿಸಪೇಟ್ ಆಗುತ್ತೆ.
ಒಳ್ಳೆಯ ಕನೆಕ್ಟ್ ಅಂದರೆ ನಾವು ದೇವಸ್ಥಾನದಲ್ಲಿ ನಾವು ಸೇಕರಿಸಿರೋತಕ್ಕಂಥ ಆ ಒಂದು ಡಿವೈನ್ ಎನರ್ಜಿ ಆ ವಲಯದಲ್ಲಿ ಇದ್ದಾಗ ನಮ್ಮ ಒಳಗಡೆಯಿಂದ ನಮ್ಮ ಬಾಡಿ ಮೇಲೆ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ನೋಡಿ, ನೀವು ಸಿಲ್ಕ್ ಬಟ್ಟೆ ಎಲ್ಲ ಹಾಕೊಂಡು ಬಂದಾಗ ಒಂದೊಂದ್ಸಲ ಕೈನಲ್ಲಿ ಶಾಕ್ ಹೊಡೆಯೋಂಗೆ ಅನ್ಸುತ್ತೆ, ಚಟಾಪಟ ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್. ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಇದೆಲ್ಲ ಏನು ಮಾಡೋದ್ರು ಅಂದರೆ ಮಾನಸಿಕ ಶುದ್ಧ ಇರಲ್ಲ, ಅದನ್ನ ದೇವಸ್ಥಾನಕ್ಕೆಲ್ಲ ಹೋದಾಗ ಮನಸ್ಸು ಶುದ್ಧವಾಗಿರಲಿ ಅಂತ ಹೇಳಿ ಆ ಶುದ್ಧ ಮಾಡಿ ಸಿಲ್ಕ್ ಬಟ್ಟೆ ಎಲ್ಲ ಹಾಕ್ಕೊಂಡು ದೇವರ ಹತ್ರ ಹೋಗಿ ನಮನ ಮಾಡಿದಾಗ, ದೇವರ ಹತ್ರ ಹೋಗಿ ನಾವು ಕೇಳಿದಾಗ ನಮ್ಮಲ್ಲಿ ವಿ ಗೆಟ್ ದಟ್ ಎನರ್ಜಿ. ಆ ಎನರ್ಜಿ ಮನೆಗೆ ಬಂದು ಸಿಲ್ಕ್ ಬಟ್ಟೆನ ಚೇಂಜ್ ಮಾಡಿ ಮತ್ತು ನಮ್ಮ ಮಾಮೂಲಿ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಾಗ ಎನರ್ಜಿ ಒಳಗಡೆ ಆ ಸ್ಪಂದನ ಕೂತ್ಕೊಂಡು ಒಂದು 5 ನಿಮಿಷ ಅದೇ ಸ್ಪಂದನ ನಾವು ದೇವಸ್ಥಾನದಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಬರ್ತೀವಿ. ಯಾಕೆ 5 ನಿಮಿಷ ಕೂತ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಅಂದಾಗ ಅಲ್ಲಿ ಶೇಖರಿಸಿರತಕ್ಕಂಥ ದೈವ ಕೃಪೆ ನಮ್ಮ ಒಳಗಡೆ ಬಂದು ಒಂದು 5 ನಿಮಿಷ ಸೆಟ್ಲಾಗಿ, ಸೊ ಲೆಟ್ ಅವರ್ ಬ್ರೀದಿಂಗ್ ಸಬ್ಸೈಡ್. ಯಾಕಂದರೆ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಒಂದು ಅನುಭವ ಆಗೋತಕ್ಕಂಥ ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಎಲ್ಲ ಮುಗಿದಾದ್ಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಹಾಗೆ ಆ ನಾಮಸ್ಮರಣೆ ಏನೋ ಒಂದು 5 ನಿಮಿಷ 10 ನಿಮಿಷ ನಾಮಸ್ಮರಣೆ ಮಾಡಿದಾಗ ಅಲ್ಲಿ ಶೇಖರಿಸಿರೋತಕ್ಕಂಥ ಎನರ್ಜಿ ನಮ್ಮ ಬುದ್ಧಿಗೂ ಎಟಗತ್ತೆ. ಬುದ್ಧಿಗೆ ಇರುತ್ತೆ ಎನರ್ಜಿ, ದೇವಸ್ಥಾನಕ್ಕೆ ಒಳ್ಳೆ ಭಾವನೆ ಬರುತ್ತೆ. ಅದರ ಜೊತೆಗೆ ದೇಹದಿಂದ ನಾವು ಹೇಳ್ಕೊತಕ್ಕಂಥ ಉಡುಪಿನಿಂದ ಆ ಎನರ್ಜಿ ಹೋಗಲಿ. ಆ ಎನರ್ಜಿ ಹೋಗಾದ್ಮೇಲೆ ನಾವು ಒಂದು 5 ನಿಮಿಷ ಪರಿಶುದ್ಧವಾಗಿದ್ದಾಗ ನಾವು ದೇವಸ್ಥಾನಕ್ಕೆ ಹೋಗೋದು ತುಂಬ ಅಪರೂಪ. ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಎನರ್ಜಿ ನಮಗೆ ಚೆನ್ನಾಗಿ ಕನ್ಸಾಲಿಡೇಟ್ ಆಗುತ್ತೆ. ಅದಕ್ಕೆ ಹೋಗೋದು, ಟು ಕನ್ಸಾಲಿಡೇಟ್ ಆಲ್ ದಟ್ ಎನರ್ಜಿ and vibrations what we have got from visiting the temple, then we become very pure. So that kaya vacha manasa we grant or we get that energy. ಇದೆಲ್ಲ ಧರ್ಮಶಾಸ್ತ್ರ, ಧರ್ಮ ಸೂಕ್ಷ್ಮ, ಧರ್ಮ ರೀತಿ ನೀತಿ. ಅದಾದಾಗ ದೇವರ ಪ್ರೀತಿಗೆ ನಾವು ಒಳಗಾಗ್ತೀವಿ. ರೀತಿ ನೀತಿನ ದೇವ್ರ ಮೂಲಕ ಪ್ರೀತಿಯಿಂದ ನಾವು ಕೇಳಿದ್ರೆ ಗಾಡ್ ಲವ್ಸ್ ಅಸ್ ಅನ್ಕಂಡೀಷನಲಿ. ನಾವೇನು ಮಾಡ್ತೀವಿ, ತುಂಬ ಅಜ್ಞಾನದ ಭಾವನೆಗಳು ಇಟ್ಕೊಂಡು ಹೋಗ್ತೀವಿ. 90% ಆಫ್ ಅಸ್, ಐ ಹೋಪ್ ಯು ಆರ್ ನಾಟ್ ಲೈಕ್ ದ್ಯಾಟ್. 90% ಆಫ್ ಅಸ್ ವಿ ಗೋ ಟು ಟೆಂಪಲ್ ಟು ಓನ್ಲಿ ಗೇನ್ ಫೇಮ್ ಆ್ಯಂಡ್ ಮನಿ. ದುಡ್ಡು, ಆಸ್ತಿ, ಅಂತಸ್ತಿಗೆ ಹೋಗೋದು. ಐ ಹೋಪ್ ಯು ಆಲ್ ಡೋಂಟ್ ಗೋ ಟು ಗಾಡ್. ದುಡ್ಡು, ಆಸ್ತಿ, ಅಂತಸ್ತನ್ನು ಬಿಟ್ಟು ನೋಡಬೇಕು. ಯಾಕೆಂದರೆ ನಮ್ಮ ಕರ್ಮ ಏನು ಮಾಡ್ತೀವೋ ಆ ಕರ್ಮಕ್ಕೆ ತಕ್ಕಂತೆ ಹೆಸರು, ಕೀರ್ತಿ, ಆಸ್ತಿ, ದುಡ್ಡು ಎಲ್ಲ ನಮ್ಮಲ್ಲಿ ಸಿಗೋ ಪ್ರಾಪ್ತಿ ಅದೇ. ಯು ಗೋ ಟು ಅ ಟೆಂಪಲ್ ಟು ಗೇನ್ ದಟ್ ಪೀಸ್, ಆ್ಯಂಡ್ ಪೀಸ್ ಗಿವ್ಸ್ ಯು ಮೆಂಟಲ್ ಸ್ಟೆಬಿಲಿಟಿ, ಆ್ಯಂಡ್ ಮೆಂಟಲ್ ಸ್ಟೆಬಿಲಿಟಿ ಆಟೋಮೆಟಿಕಲಿ ಗಿವ್ಸ್ ಯು ಮೆಂಟಲ್ ಕ್ಲಾರಿಟಿ. ಯಾರ ಹತ್ರ ಹೇಗೆ ಮಾತಾಡಬೇಕು, ದೇವ್ರ ಹತ್ರ ಯಾವ ರೀತಿ ಸಂಭಾಷಣೆ ಮಾಡಬೇಕು. If you get all those which cassettes I have released about 10-15 years back, ದೇವರೊಟ್ಟಿಗೆ ಸಂಭಾಷಣೆ ಹೇಗೆ ಯಾತಕ್ಕೆ ಮಾಡಬೇಕು 15-18 ವರ್ಷದ ಕೆಳಗಡೆನೇ ಹೇಳಿದೆ. ಸೊ ಪ್ಲೀಸ್, ಇಫ್ ಯು ಹ್ಯಾವ್ ದೋಸ್ ಥಿಂಗ್ಸ್, ಗೆಟ್ ಬ್ಯಾಕ್ ದಟ್, ಲಿಸನ್ ಟು ಇಟ್. ಸೊ ಈಗ ಮಾತಾಡೋದು ಆಗ ಹೇಳಿರೋದು ಆದೇನೆ. ಆಗ ನಮಗೆ ಗೊತ್ತಾಗಲಿಲ್ಲ, ಯಾಕಂದರೆ ಮೆಂಟಲ್ ಬ್ಲಾಕ್ಸ್ ಇತ್ತು, ಮನಸ್ಸು ಶುದ್ಧತನ ಇರಲಿಲ್ಲ. ಈಗ ಹೇಳ್ತಾ ಇದ್ದೀನಿ ಅದನ್ನೇ. ಮತ್ತೆ ಗೋ ಗೆಟ್ ಬ್ಯಾಕ್ ಇನ್ ಟು ದಟ್ ಪ್ಯೂರ್ ಮೋಡ್, ಪ್ಯೂರಿಟಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್.
ಈಗ ಲಾಸ್ಟ್ ವೀಕ್ ಆಲ್ಸೋ ವಿ ಡಿಸ್ಕಸ್ಡ್ ಅಬೌಟ್ ತತ್ವಾಸ್. ಇನ್ನೊಂದ್ಸಲ ವಿಲ್ ಅಂಡರ್ಸ್ಟ್ಯಾಂಡ್ ತತ್ವ 15 ಏನು ಹೇಳುತ್ತೆ? Thereby Guru eliminates the element of Maya in you. Therefore Guru is Mayatita. Now what is Maya? Religious imposition. Come out of that religious imposition. Baridi red nalli. Coming out of religious imposition in the mind, body and thinking, which we have all been suffering from so many what? Allah, generations. Lifetime bere. A lifetime, our lifetime in this life depends upon what is that cultural imposition from our parents and grandparents. So, you will understand, coming out of the religious imposition in body, mind and thinking. You underline this. So thereby Guru eliminates the element of Maya, the element of Maya coming out of the element of Maya coming out of religious impositions on body, mind and thinking from our forefathers as well. So once you come out, when you think to come out of religious imposition on body, mind and thinking, then what is the next thing that will come? What is that freedom you get? You get mental freedom. Once you get mental, body and physical freedom, even your mind is also free, then Viveka comes. ಇದಾದ ಮೇಲೆ ವಿವೇಕ ಬರೋದು. ಬರೀರಿ. And then we understand what is dispassion. ವಿವೇಕ ಅಂದರೆ dispassion. I have heard Anantaram, a lot of you speaking. Oh, in the olden days my father was like this, my mother was like you. We also had the same thing. Father and mother were imposition. ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ದೇವ್ರ ಮನೆಗೆ ಬಂದು ನೀವು ಒಂದು ರಿಲಿಜಿಯಸ್ ಫಂಕ್ಷನ್ ಆಯಿತು ಅಂದರೆ ಹೋಗು, ಸ್ನಾನ ಮಾಡು, ದೇವ್ರ ಮನೆಗೆ ಹೋಗು, ಶಲ್ಯ ಹಾಕು, ಯು ಬಿಕಮ್ ಟಾಪ್ಲೆಸ್. ಸೊ ಇಫ್ ಯು wear a shirt, then it is, you are not supposed to be. God is supposed to accept you, because when He has given you that life, then you should have that mental freedom, wherein our grandparents, including our parents, never gave us mental freedom. ಸ್ನಾನ ಮಾಡು, ಮಡಿ ಉಟ್ಕೋ, ಮಡಿ ಆದಮೇಲೆ ತಲೆಗೆ ವಿಭೂತಿ ಹಾಕೋ, ಪಟ್ಟೆ ಹಾಕೋ, ಶ್ರೀಗಂಧ ಹಾಕೋ, ಆಮೇಲೆ ನೈವೇದ್ಯ ಆಗೋವರೆಗೂ ನೀನು ತಿಂಡಿ ತಿನ್ಬೇಡ, ಕಾಫಿ ಬಿಟ್ಟು ಇನ್ನೇನು ತಿನ್ನೋಂಗಿಲ್ಲ. ದಿಸ್ ಈಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ಅವರ್ ಲೈಫ್. ನಾವೇನು ಕದ್ದು ಹೋಗ್ಬಿಟ್ಟು ಒಳಗಡೆ ಒಂದು ಸ್ವಲ್ಪ ಅದೇನಾದ್ರು ಅಡುಗೆಯವ್ರು ಬಂದು ಅಡುಗೆಯವ್ರು ಏನಾರು ಇದ್ದರೆ ಅವತ್ತಿನ ದಿವಸ ಲಂಚೂರು ಕೊಟ್ರಿ, ಅಡುಗೆಯವರು ಪಾಪ ನೋಡಿ, ಪಾಪ ಹುಡುಗ ಇನ್ನೂ ಒಂದು ಸ್ವಲ್ಪ ಕೊಡಿ, ಏನು ತೊಂದರೆ ಇಲ್ಲ, ನಿಮಗೆ ಕೊಡೋದು ಒಂದೇ, ದೇವ್ರಿಗೆ ಕೊಡೋದು ಒಂದೇ, ನೈವೇದ್ಯಕ್ಕೆ ಮುಂಚೆನೂ ತಿನ್ನಿ, ಒಂಚೂರು ಪರವಾಗಿಲ್ಲ. ಯು ಅಂಡರ್ಸ್ಟ್ಯಾಂಡ್ ಅನಂತರಾಮ್?
ಇದೆಲ್ಲ ನಮ್ಮ ದೊಡ್ಡಪ್ಪ ಎಲ್ಲ ನೋಡೋರು, ಏಯ್ ಏನೋ ನೈವೇದ್ಯಕ್ಕೆ ಮುಂಚೆ ತಿಂಡಿ ತಿಂತಾ ಇದೆಯಾ, ಮಂಗಳಾರತಿಗೆ ಮುಂಚೆ ತಿಂಡಿ ತಿಂತಾ ಇದೆಯಾ? ಇಲ್ಲ ಇಲ್ಲ, ಇನ್ನೂ ಒಂಚೂರು ಮೈಸೂರು ಪಾಕ್ ತಿಂದೆ, ಒಂದು ಸ್ವಲ್ಪ ಕೊಬ್ಬರಿ ಮಿಠಾಯಿ ತಿಂದೆ, ಕೋಡ್ಬಳೆ ಒಂಚೂರು ತಿಂದೆ. ಏಯ್ ಈಗ ನನ್ನನ್ನು ನೋಡಿದ್ರೆ ಆ ಥರ ಕದ್ದು ಕೋಡ್ಬಳೆ ತಿಂದಿದ್ದೀನ, ಆ ಥರ ಕೊಬ್ಬರಿ ಮಿಠಾಯಿ ತಿಂದಿದ್ದೀನ, ಆ ಥರ ಕಡಲೆ ಮಿಠಾಯಿ ತಿಂದಿದ್ದೀನ? ಹಂಗೆ ತಿಂದರೆ ನನಗೆ ಮೆಂಟಲ್ ಕ್ಲಾರಿಟಿ ಇರಬಾರ್ದು, ನನಗೆ ಕ್ಲಾರಿಟಿ ಇನ್ ಸ್ಪೀಚ್ ಇರಬಾರ್ದು. ನಾನು ಆ ರೀತಿ ನೈವೇದ್ಯ ಎಲ್ಲ ಮಾಡೋಕ್ಕೆ ಮುಂಚೆ ನಾನು ತಿಂದಿರೋದು ನಾನು. ಸೊ ನನಗೆ ಮೆಂಟಲ್ ಕ್ಲಾರಿಟಿ ಇರಬಾರ್ದು, ಫಿಸಿಕಲ್ ಪ್ಯೂರಿಟಿ ಇರಬಾರ್ದು, ರಿಲಿಜಿಯಸ್ ಇಂಪೋಸಿಷನ್ ಇರಬಾರ್ದು. ಇದೆಲ್ಲ ಇಂಪೋಸಿಷನ್ ಮಾಡಿದ್ರು ಕೂಡ ಇವತ್ತಿನ ದಿವಸ ರಾಜಾರೋಷವಾಗಿ ನಾ ಇದ್ದೀನಿ. ಇವತ್ತಿನ ದಿವಸ ಹಣೆನೂ ಅಳಿಸ್ಬಿಟ್ಟಿದ್ದೀನಿ. ಟು ಮೇಕ್ ಯು ಮೇಡ್ ಯು ಆರ್ ಪ್ಯೂರ್ ಇನ್ಸೈಡ್. ಕಾಯ ವಾಚ ಮನಸ ಮೇಂಟೈನ್ ದಟ್ ಪ್ಯೂರಿಟಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.